ಮೂಲೆ ಮುರಿದಿದ್ದರೂ ಬೆಳ್ಳಿ ಪದಕ ಗೆದ್ದ ಬಗ್ಗೆ ಮಾತನಾಡಿದ ನೀರಜ್ ಚೋಪ್ರಾ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಿಬಿಟ್ಟು ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತದೆ. ಒಲಿಂಪಿಕ್ ಚಾಂಪಿಯನ್ ಹಾಗೂ ಗೋಲ್ಡನ್ ಬಾಯ್ ಖ್ಯಾತಿಯ ಭಾರತೀಯ ಜಾವಲಿನ್ ಪಟು ನೀರಜ್ ಚೋಪ್ರಾ 2024 ಸಾಲಿನ ಪ್ರತಿಷ್ಠಿತ ಡೈಮಂಡ್ ಲೀಗ್ ಅಥ್ಲೆಟಿಕ್ಸ್ ಚಾಂಪಿಯನ್‌ಶಿಪ್‌ನಲ್ಲಿ ಕೆಲವೇ 1 ಸೆಂಟಿಮೀಟರ್ ಅಂತರದಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಅಂದಹಾಗೆ ಫೈನಲ್‌ನಲ್ಲಿ ಕೈಮೂಳೆ ಮುರಿದ ಸಮಸ್ಯೆ ನಡುವೆಯೂ ಸ್ಪರ್ಧಿಸಿ 87.86 ಮೀಟರ್ ದೂರಕ್ಕೆ ಭರ್ಜಿ ಎಸೆತ ಬಗ್ಗೆ ಟೋಕಿಯೋ ಒಲಿಂಪಿಕ್ ಚಾಂಪಿಯನ್ ಹೇಳಿಕೊಂಡಿದ್ದಾರೆ. 2021 ಟೋಕಿಯೋ ಒಲಿಂಪಿಕ್‌ನಲ್ಲಿ ಚಿನ್ನ ಮತ್ತು 2024 ಸಾಲಿನ ಪ್ಯಾರಿಸ್ ಒಲಿಂಪಿಕ್ಸ್‌ನಲ್ಲಿ ಬೆಳ್ಳಿ ಗೆದ್ದ ಸಾಧನೆ ಮೆರೆದಿರುವ ನೀರಜ್ ಚೋಪ್ರಾ ಇದೀಗ ಶನಿವಾರ ರಾತ್ರಿ ನಡೆದ ಡೈಮಂಡ್ ಲೀಗ್‌ನಲ್ಲಿ ಸ್ವರ್ಣ ಪದಕ ವಂಚಿತರಾದವರು ಗಾಯದ ಸಮಸ್ಯೆ ಕಾರಣ ತಮ್ಮಿಂದ ಚಿನ್ನ ಗೆಲ್ಲಲು ಸಾಧ್ಯವಾಗಲಿಲ್ಲ ಎಂಬ ಸಂಗತಿ ಬಳಿಕ ಬಹಿರಂಗಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಅಂದಹಾಗೆ ಪ್ರಸಕ್ತ ಸಾಲಿನ ಡೈಮಂಡ್ ಲೀಗ್‌ನಲ್ಲಿ ನೀರಜ್ ಸತತ ಬೆಳ್ಳಿ ಗೆದ್ದ ಸಾಧನೆ ಮೆರೆದಿದ್ದಾರೆ. ಮತ್ತೆ 2ನೇ ಸ್ಥಾನ ಡೈಮಂಡ್ ಲೀಗ್‌ನಲ್ಲಿ 89.49 ಮೀಟರ್ ಸಾಧನೆ ಅಂತ ಹೇಳ್ಬೋದು. ಕಳೆದ ಸೋಮವಾರ ಅಭ್ಯಾಸ ಮಾಡುವ ವೇಳೆ ನನ್ನ ಕೈಗೆ ಪೆಟ್ಟಾಗಿತ್ತು. ಎಕ್ಸ್ರೇ ವರದಿಯಲ್ಲಿ ನನ್ನ ಎಡಗೈ ಸಣ್ಣ ಮೂಳೆಯೊಂದು ಮುರಿದಿರುವುದು ಗೊತ್ತಾಗಿತ್ತು. ಹೀಗಾಗಿ ಈ ಬಾರಿ ಫೈನಲ್‌ನಲ್ಲಿ ನೋವಿನ ನಡುವೆಯೇ ಸ್ಪರ್ಧಿಸಿದ್ದೆ. ನನ್ನ ಸಿಬ್ಬಂದಿಯ ನೆರವಿನಿಂದ ಫೈನಲ್ ಪ್ರದರ್ಶನ ಮುಂದುವರಿಸಲು ಸಾಧ್ಯವಾಯಿತು ಎಂದು ಹೇಳಿದ್ದಾರೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್.